ಸ್ಯಾಂಡಲ್ವುಡ್ನಲ್ಲಿ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಅವರ ನಡುವೆ ಜಟಾಪಟಿ ನಡೆದಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದರೆ ನಿರ್ಮಾಪಕರನ್ನು ಉದ್ದೇಶಿಸಿ ಒಂದು ಸಾಂಗ್ ರಿಲೀಸ್ ಆಗಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ. ಸೊ ಆ ಸಾಂಗ್ನ ಹಿಂದಿರುವಂತಹ ರೂವಾರಿ ಡೈರೆಕ್ಟರ್ ಮಂಜು ಕವಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮಂಜು ಅವರೇ, ಸಹಜವಾಗಿ ಈಗ ಏನು ಸಂದರ್ಭದಲ್ಲಿ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಿದೆ. ನೇರವಾಗಿ ಹೇಳುವಂಥದ್ದಾದರೆ ದರ್ಶನ್ ಅವರು ಮತ್ತು ಉಮಾಪತಿ ಅವರ ನಡುವಿನ ಜಟಾಪಟಿ, ಅವ್ರ ನಿರ್ಮಾಪಕರೇ ಅನ್ನೋದಾತರು ಅನ್ನೋಂಥ ರೀತಿಯಲ್ಲಿ ಉಮಾಪತಿ ಅವರು ಮಾತನಾಡಿದರು. ನೀವು ಅವರೆಲ್ಲರ ರೀತಿಯ ಅಂದರೆ ಗಾಂಧಿನಗರದ ನಿರ್ಮಾಪಕರ ಫೋಟೋಗಳನ್ನು ಹಾಕ್ಕೊಂಡು ಒಂದು ಸಾಂಗ್ ರಿಲೀಸ್ ಮಾಡಿದ್ದೀರಿ. ಏನು ಉದ್ದೇಶ ಆಗಿತ್ತು ಅನ್ನೋಂಥದ್ದು? ಸರ್, ಈಗ ಇದು ನಾನು ಆಗಲೇ ಹಿಂದೆ ಮತ್ತೆ ಒಂದು ಚಾನಲ್ಗೆ ಹೇಳಿದೆ. ನಾನು 4-5 ತಿಂಗಳ ಹಿಂದೆ ಇದು ಕ್ರಿಯೇಟ್ ಮಾಡಿರೋಂಥ ಸಾಂಗು. ಇದು ಸಾಂಗ್ ರೆಡಿಯಾಗಿ 4 ಮಂತ್ಸ್ ಆಯಿತು. ಸೊ ನಾವು ಅವಾಗ ರಿಲೀಸ್ ಮಾಡೋಕ್ಕಾಗಲಿಲ್ಲ ಸರ್. ಅವರು ಒಂದು ಉಪಾಧ್ಯಕ್ಷ ಏನೋ ಸಿನಿಮಾ ರಿಲೀಸಲ್ಲಿ ಬ್ಯುಸಿ ಇದ್ದರು ಉಮಾಪತಿ ಸರ್. ಸೊ ನಾವು ಅವ್ರಿಗೆ ಕೇಳ್ಸೋಣ ಅಂದರೆ ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ ನಾನು. ಸೊ ಆ್ಯಕ್ಚುಲಿ ಈ ಸಾಂಗನ್ನು ಬರೆಸಿದ್ದು ಒಂದು ನಿರ್ಮಾಪಕರ ಬಗ್ಗೆ ಸಾಂಗ್ ಮಾಡ್ತೀನಿ ಅಂದಾಗ ಬರೆಸಿದ್ದು ಚೇತನ್ ಮಹಾದೇವಯ್ಯ ಅಂತೇಳಿ. ಸೊ ಅವರು ಒಂದು ಸಾಂಗ್ ಎಲ್ಲ ಕೇಳಿ ಆ ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸೊ ಎಲ್ಲರ ಬಗ್ಗೆ ಮಾಡಿದ್ದಾರೆ, ನಿರ್ಮಾಪಕರ ಬಗ್ಗೆನೂ ಒಂದು ಸಾಂಗ್ ಮಾಡೋಣ ಅನ್ನೋದು ಒಂದು ಉದ್ದೇಶದಿಂದ ಈ ಸಾಂಗ್ ಮಾಡಿದ್ವಿ. ಬಟ್ ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾಂಟ್ರವರ್ಸಿ ಅಂತಂದರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಆ್ಯಕ್ಚುಲಿ ದರ್ಶನ್ ಡಿ ಬಾಸ್ ಅವರ ದೊಡ್ಡ ಅಭಿಮಾನಿ. ನಾನು ಅವರು ಸಾಂಗ್ಗಳು ಎಷ್ಟು ಮಾಡಿದ್ದೀನಿ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ನನ್ನಷ್ಟು ಸಾಂಗ್ ಭವಿಷ್ಯ ಯಾರು ಮಾಡಿದ್ರಲ್ಲ ಗೊತ್ತಿಲ್ಲ, ಅಷ್ಟೊಂದು ಸಾಂಗ್ ಎಲ್ಲ ಹಿಟ್ ಸಾಂಗೆ ಮಿಲಿಯನ್ ಗಟ್ಟಲೆ ಓಡಿದೆ. ಸೊ ನಾನು ಅವ್ರ ದೊಡ್ಡ ಅಭಿಮಾನಿಯಾಗಿ ಹೇಳ್ತೀನಿ. ಇದು ಕಾಂಟ್ರವರ್ಸಿಗಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ಉದ್ದೇಶಿಸಿ ಒಬ್ಬ ವ್ಯಕ್ತಿಗೆ ಧಕ್ಕೆ ಬರೋಂಥ ಕೆಲಸ ಆಗಲಿ, ನೀವು ಪೂರ್ತಿ ಸಾಂಗ್ ಕೇಳಿ, ಅದರಲ್ಲಿ ಯಾವುದೇ ಒಂದು ಲೈನು ವ್ಯಕ್ತಿಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಸಂಬಂಧಪಟ್ಟಂಗೆ ಇಲ್ಲ ಸರ್. ಎಸ್, ಈಗ ಪರ್ಟಿಕ್ಯುಲರ್ ಆಗಿ ಇದೇ ಸಂದರ್ಭಕ್ಕೆ ಸಾಂಗ್ನ ರಿಲೀಸ್ ಮಾಡಿರುವಂಥದ್ದು. ಸೊ ಜೊತೆಗೆ ಈಗ ಅದೇ ಉಮಾಪತಿ ಅವರಿಗೆ ನೀವು ಇದ್ರ ಬಗ್ಗೆ ಮಾತನಾಡಿದ್ದೀರಾ, ತೋರಿಸಿದ್ದೀರಾ. ಸೊ ಅವರೆಲ್ಲ ಏನು ರಿಯಾಕ್ಟ್ ಮಾಡಿದ್ರು, ಇದು ಯಾವಾಗ ಅವ್ರ ಜೊತೆ ಮಾತನಾಡಿರುವಂಥದ್ದು ಅಂತ? ಸರ್, ಆ್ಯಕ್ಚುಲಿ ನಾನು ಏನು ಹೇಳಬೇಕಂದ್ರೆ ಈ ಸಾಂಗಿಗೆ ಸಂಬಂಧನೇ ಇಲ್ಲ ಸರ್. ಈ ವಿಷಯ ಕಾಂಟ್ರವರ್ಸಿಗೂ ಈ ಸಾಂಗಿಗೆ ಸಂಬಂಧ ಇಲ್ಲ. ಇವಾಗ ನೋಡಿ ಸರ್, ಒಂದು ಶಿಕ್ಷಕರ ದಿನಾಚರಣೆಗೆ ಶಿಕ್ಷಕರ ಬಗ್ಗೆ ನಾವು ಸಾಂಗ್ ಮಾಡ್ತೀವಿ. ಸೊ ಅದೇ ರೀತಿ ನಿರ್ಮಾಪಕರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ ಸರ್. ಇದರಲ್ಲಿ ತಪ್ಪೇನಿಲ್ಲ ಸರ್. ಅಲ್ಲಿ ಏನಾದರೂ ವರ್ಡ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ನಾವು ಪರ್ಟಿಕ್ಯುಲರಾಗಿ ಏನಾದರೂ ಮೆನ್ಷನ್ ಮಾಡಿದರೆ ಇದು ಕಾಂಟ್ರವರ್ಸಿ ಆಗ್ತಾಯಿತ್ತು ಸರ್. ನಾನು ಉಮಾಪತಿ ಸರ್ ಕೂಡ, ಉಮಾಪತಿ ಸರು ನಾನು ಅವರು ಫ್ಯಾನು. ಆ್ಯಕ್ಚುಲಿ ಉಮಾಪತಿ ಸರ್ ಈಸ್ ಎ ಗುಡ್ ಪರ್ಸನ್ನು. ಯಾವಾಗ ಕಂಡ್ರೂ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಹಾಗಾಗಿ ನನಗೇನು ಅವರು ಮಾಡಿಸಿದ್ದಾರೆ ಅನ್ನೋದು ಕೂಡ ಸುಳ್ಳು ಸರ್. ಈಗ ಯಾರೋ ಎಷ್ಟೋ ಜನ ಫೋನ್ ಮಾಡಿದ್ರು, ಉಮಾಪತಿ ಸರ್ ಅವರೇ ಮಾಡಿಸಿದಾರ ಈ ಸಾಂಗ್ನ ಅಂತೇಳಿ. ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ ಸರ್, ಅವ್ರು ಮಾಡಿಸಿಲ್ಲ ಈ ಸಾಂಗು. ಈ ಸಾಂಗ್ ಮಾಡಿಸಿದ್ದು ಚೇತನ್ ಮಹಾದೇವ ಅಂತೇಳಿ. ಈ ಸಾಂಗ್ ಮಾಡಿ ಹೆಚ್ಚು ಕಡಿಮೆ 3-4 ಮಂತ್ಸ್ ಆಯಿತು. ಈ ನಿಮ್ಗೆ ಇನ್ನೂ ಪ್ರೂಫ್ ಬೇಕಂದರೆ ಬಾಮಾರೀಶಣ್ಣ ಅವರು ಬೈಟ್ಸು ಕೊಟ್ಟಿದ್ದಾರೆ. ಆ ಬೈಟ್ಸನ್ನು ಅಪ್ಲೋಡ್ ಮಾಡಿದ್ದೀವಿ. 3-4 ಮಂತ್ಸ್ ಬ್ಯಾಕ್ ಅಪ್ಲೋಡ್ ಮಾಡೋಂಥ ಸಾಂಗನ್ನು ರೀಸೆಂಟಾಗಿ ಅದು ಅಪ್ಲೋಡ್ ಆಗೋಗಿದೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಕಟ್ಟಿ ಮಾತಾಡೋದು ತಪ್ಪು ಸರ್. ನಾವು ಕನ್ನಡ ಇಂಡಸ್ಟ್ರೀಲಿ ನಾವು ಕಲಾವಿದರು ಅಂದರೆ ಎಲ್ಲ ಒಂದು ತಾಯಿ ಮಕ್ಕಳಿದ್ದಾಗೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಡಿ ಬಾಸ್ ಸರ್ ಆಗಲಿ ನಮ್ಮ ಉಮಾಪತಿ ಸರ್ ಆಗಲಿ ಒಂದಾಗಬೇಕು ಅನ್ನೋ ಉದ್ದೇಶ ನಮಗಿದೆ. ಯಾವತ್ತೂ ಈ ಕಾಂಟ್ರವರ್ಸಿ ಇದೆಲ್ಲ ಬೇಡ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ. ಸೊ ಎಲ್ಲರೂ ಒಟ್ಟಿಗೆ ಒಂದಾಗಿ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಸರ್ ಅಂತ.